ನಮಸ್ಕಾರ ವೀಕ್ಷಕರೇ, ಕತೆ ಸ್ಟುಡಿಯೋಗೆ ಸ್ವಾಗತ. ಇವತ್ತು ನಾವು ಬಾಲಿವುಡ್ ಕ್ವೀನ್ ಕಂಗನಾ ರನೌತ್ ಅವರ ಹೊಸ ಪೇಟ್ರಿಯಾಟಿಕ್ ಸಿನಿಮಾ ಭಾರತ್ ಭಾಗ್ಯ ವಿಧಾತ ಬಗ್ಗೆ ಮಾತಾಡೋಣ ಬನ್ನಿ. 6/11 ಮುಂಬೈ ಅಟ್ಯಾಕ್ ಹಿನ್ನೆಲೆಯಲ್ಲಿ ಬಂದಿರೋ ಈ ಸಿನಿಮಾ ಹೇಗಿದೆ, ಯಾವೆಲ್ಲ ಭಾಷೆಯಲ್ಲಿ ರಿಲೀಸ್ ಆಗಿದೆ, ಇದರ ತಾಂತ್ರಿಕ ಅಂಶಗಳು ಹೇಗಿದೆ, ಈ ಕಂಪ್ಲೀಟ್ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವೀಕ್ಷಕರೇ, ಈ ಸಿನಿಮಾ ಸದ್ಯಕ್ಕೆ ಕೇವಲ ಹಿಂದಿ ಭಾಷೆಯಲ್ಲಿ ಮಾತ್ರ ರಿಲೀಸ್ ಆಗಿದೆ. ಆದರೆ ಇಂಗ್ಲಿಷ್ ಸಬ್ ಟೈಟಲ್ಸ್ ಇರೋದ್ರಿಂದ ಭಾಷೆ ನಮಗೆ ಎಲ್ಲೂ ಅಡ್ಡಿ ಅನ್ಸಲ್ಲ. ಇನ್ನು ಈ ಸಿನಿಮಾದ ಸ್ಟೋರಿ ವಿಷಯಕ್ಕೆ ಬಂದ್ರೆ, ಮುಂಬೈ ಅಟ್ಯಾಕ್ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ತಾಜ್ ಹೋಟೆಲ್ ಅಥವಾ ಛತ್ರಪತಿ ಶಿವಾಜಿ ಟರ್ಮಿನಲ್. ಆದರೆ ಆ ಭೀಕರ ರಾತ್ರಿ ಯಾರಿಗೂ ಅಷ್ಟಾಗಿ ತಿಳಿಯದ ಇತಿಹಾಸದ ಪುಟಗಳಲ್ಲಿ ಅಡಗಿ ಹೋದ ಒಂದು ಜಾಗದಲ್ಲಿ ದೊಡ್ಡ ಹೋರಾಟ ನಡೆದಿತ್ತು. ಅದೇ ಮುಂಬೈನ ಕಮಾ ಹಾಸ್ಪಿಟಲ್. ಭಯೋತ್ಪಾದಕರು ಹಾಸ್ಪಿಟಲ್ ಒಳಗಡೆ ನುಗ್ಗಿದಾಗ ಅಲ್ಲಿನ ರೋಗಿಗಳು, ಗರ್ಭಿಣಿಯರು ಮತ್ತು ಸಣ್ಣ ಮಕ್ಕಳು ಬದುಕಿಸಲು ಅಲ್ಲಿನ ಮೆಡಿಕಲ್ ಸ್ಟಾಫ್ ಹೇಗೆ ಹೋರಾಡಿದ್ರು ಅನ್ನೋದೇ ಈ ಚಿತ್ರದ ಕತೆ. ಕಂಗನಾ ರನೌತ್ ಅವರು ಇದರಲ್ಲಿ ಅಂಜಲಿ ಅನ್ನೋ ಒಬ್ಬ ಧೈರ್ಯವಂತ ರಿಯಲ್ ಲೈಫ್ ನರ್ಸ್ ಪಾತ್ರ ಮಾಡಿದ್ದಾರೆ. ಕೇವಲ ಗನ್ ಹಿಡಿದು ಹೋರಾಡೋದು ಮಾತ್ರ ಸೈನಿಕರಲ್ಲ, ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ನೂರಾರು ಜೀವ ಉಳಿಸೋಕೆ ಪ್ರಾಣ ಪಣಕ್ಕಿಡುವ ಸಾಮಾನ್ಯ ಜನರು ಕೂಡ ಈ ದೇಶದ ಪ್ರತಿಮಾ ವೀರರು ಅನ್ನೋದನ್ನ ಸಿನಿಮಾ ಕಣ್ಣಿಗೆ ಕಟ್ಟು ಹಾಗೆ ತೋರಿಸುತ್ತೆ. ಇನ್ನು ಆಕ್ಟಿಂಗ್ ವಿಷಯಕ್ಕೆ ಬಂದ್ರೆ, ಕಂಗನಾ ರನೌತ್ ಯಾಕೆ ಬಾಲಿವುಡ್ ಕ್ವೀನ್ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಒಬ್ಬ ಸಾಮಾನ್ಯ ನರ್ಸ್ ಅನುಭವಿಸುವ ಭಯ, ಅದೇ ಸಮಯದಲ್ಲಿ ಜನರ ಮೇಲಿರುವ ಜವಾಬ್ದಾರಿ, ಇವೆಲ್ಲವನ್ನು ಕಂಗನಾ ತಮ್ಮ ಕಣ್ಣುಗಳಲ್ಲೇ ಅದ್ಭುತವಾಗಿ ನಟಿಸಿದ್ದಾರೆ. ನಿಜಕ್ಕೂ ಅವರ ಆಕ್ಟಿಂಗ್ ಸ್ಕಿಲ್ಸ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಇವರ ಜೊತೆಗೆ ಗಿರಿಜಾ ಓಕ್, ಸ್ಮಿತಾ ತಾಂಬೆ ಮತ್ತು ಅಮೃತಾ ನಾಮದೇವ್ ತಮಗೆ ಕೊಟ್ಟಿರೋ ಪಾತ್ರಕ್ಕೆ ತಾವು ಜೀವ ತುಂಬಿದ್ದಾರೆ. ಸಿನಿಮಾದ ಇತರ ತಾಂತ್ರಿಕ ಅಂಶಗಳ ಬಗ್ಗೆ ಹೇಳ್ಬೇಕಂತಂದ್ರೆ, ಇದರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ಸೌಂಡ್ ಡಿಸೈನ್ ಅದ್ಭುತವಾಗಿದೆ. ಆ ಹಾಸ್ಪಿಟಲ್ ಕಾರಿಡಾರ್ ನಲ್ಲಿ ನಡೆಯೋ ಸಸ್ಪೆನ್ಸ್, ಗುಂಡಿನ ಸದ್ದು ನಮಗೂ ಥಿಯೇಟರ್ ನಲ್ಲಿ ಮೈ ಜುಮ್ ಎನಿಸುತ್ತೆ. ಸಿನಿಮಾಟೋಗ್ರಫಿ ಕೂಡ ತುಂಬಾ ರಿಯಲಿಸ್ಟಿಕ್ ಆಗಿದ್ದು, ಎಲ್ಲೂ ಕಮರ್ಷಿಯಲ್ ಮಸಾಲೆ ಇಡದೆ ಡೈರೆಕ್ಟರ್ ಮನೋಜ್ ತಪಾಡಿಯಾ ಅವರು ಒಂದು ರೋಮಾಂಚನಕಾರಿ ಎಮೋಷನಲ್ ಥ್ರಿಲ್ಲರ್ ಕೊಟ್ಟಿದ್ದಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ಬೇಕಂತಂದ್ರೆ, ನಾನು ಕಂಗನಾ ರನೌತ್ ಅವರ ಸಿನಿಮಾ ಸೆಲೆಕ್ಷನ್ಸ್ ಮತ್ತು ಅವರ ಧೈರ್ಯವನ್ನ ಯಾವಾಗಲೂ ಗೌರವಿಸ್ತೇನೆ. ಯಾವುದೇ ಸಿನಿಮಾ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲದೆ ಇವತ್ತು ತಮ್ಮ ಸ್ವಂತ ಪರಿಶ್ರಮದಿಂದ ಈ ಜಾಗಕ್ಕೆ ಬಂದು ನಿಂತಿದ್ದಾರೆ. ಅವರು ಇದುವರೆಗೂ ಸೆಲೆಕ್ಟ್ ಮಾಡಿರೋ ಅಂತ ಸ್ಕ್ರಿಪ್ಟ್, ಅವ್ರು ಮಾಡಿರೋ ಅಂತ ಕ್ಯಾರೆಕ್ಟರ್ಸ್ ನೀವು ನೋಡಿದಾಗ ಕೇವಲ ಕಮರ್ಷಿಯಲ್ ಹಿಟ್ ಆಗ್ಬೇಕು, 100 ಕೋಟಿ ಕ್ಲಬ್ ಸೇರ್ಬೇಕು ಅಂತ ಸಿನಿಮಾಗಳನ್ನ ಮಾಡಿಲ್ಲ. ಬದಲಾಗಿ ಇಂತಹ ಸೂಕ್ಷ್ಮ ಮತ್ತು ಜವಾಬ್ದಾರಿಯುತ ಕಥೆಗಳನ್ನು ಆಯ್ಕೆ ಮಾಡ್ತಾರೆ. ನಮ್ಮ ದೇಶದ ಅನ್ನೋನ್ ಹೀರೋಸ್ ನ ಜಗತ್ತಿಗೆ ಪರಿಚಯಿಸೋದಕ್ಕೆ ಕಂಗನಾ ತೋರಿಸೋ ಈ ಧೈರ್ಯ ನಿಜಕ್ಕೂ ಗ್ರೇಟ್. ಇನ್ನೊಂದ್ ಕಡೆ ನೋಡಿದ್ರೆ, ಇತ್ತೀಚೆಗೆ ರಿಲೀಸ್ ಆದ ಪೆದ್ದಿ ಸಿನಿಮಾದಲ್ಲಿ ಜಾನ್ವಿ ಕಪೂರ್ ಅವರ ಪಾತ್ರದ ಚಿತ್ರಣದ ಬಗ್ಗೆ ಜನರಿಂದ ಭೀಕರ ಟ್ರೋಲ್ ಮತ್ತು ಬ್ಯಾಕ್ಲಾಶ್ ಕೇಳಿ ಬರ್ತಿದೆ. ಆ ಸಿನಿಮಾದಲ್ಲಿ ಮಹಿಳಾ ಪಾತ್ರವನ್ನು ಕೇವಲ ಕಮರ್ಷಿಯಲ್ ಆಬ್ಜೆಕ್ಟ್ ತರಹ ಗ್ಲಾಮರಸ್ ಮಾಡಲಾಗಿದೆ ಅಂತ ಡೈರೆಕ್ಟರ್ ಕೂಡ ಈಗ ಈ ಸೀನ್ ಗಳನ್ನು ಕಟ್ ಮಾಡ್ತೀವಿ ಅಂತ ಕ್ಷಮೆ ಕೇಳೋ ಪರಿಸ್ಥಿತಿ ಕೂಡ ಬಂದಿದೆ. ಒಂದ್ ಕಡೆ ಕಂಗನಾ ರನೌತ್ ಅವರ ತರಹ ಜವಾಬ್ದಾರಿಯುತ ಪಾತ್ರಗಳನ್ನು ಮಾಡುವ ನಟಿಯರು, ಇನ್ನೊಂದ್ ಕಡೆ ಕೇವಲ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಹೆಸರಿನಲ್ಲಿ ಬರುವಂತಹ ಪಾತ್ರಗಳು. ಒಬ್ಬ ಪ್ರೇಕ್ಷಕನಾಗಿ ನಿಮಗೇನ್ ಅನ್ಸುತ್ತೆ? ಕಂಗನಾ ಅವರ ಈ ಹೊಸ ಪ್ರಯತ್ನ ಹಾಗೂ ಇತ್ತೀಚಿನ ಈ ಕ್ಯಾರೆಕ್ಟರ್ ವಿವಾದಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಕತೆ ಸ್ಟುಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.